ಹೌದು. ಇರಾನ್, ಇಸ್ರೇಲ್, ಅಮೆರಿಕ ದೇಶಗಳ ನಡುವಿನ ಯುದ್ಧವು ಇಂದಿಗೆ 25ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಮಧ್ಯಪ್ರಾಚ್ಯ ದೇಶಗಳ ಯುದ್ಧದ ಎಫೆಕ್ಟ್ ಅನ್ನ ನಮ್ಮ ಭಾರತ ದೇಶದ ಮೇಲೆಯೂ ಬೀರಿದೆ. ಈ ಯುದ್ಧದ ಪರಿಣಾಮದಿಂದ ದೇಶದ ಹಲವಾರು ಕಡೆ ಗ್ಯಾಸ್ ಸಿಲಿಂಡರ್ ಮತ್ತು ಪೆಟ್ರೋಲ್ ಡೀಸೆಲ್ಗಳ ಕೊರತೆಯಿಂದ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆಯಾಗುತ್ತಿರುವ ಘಟನೆಗಳು ನಡೆಯುತ್ತಿವೆ. ಅದೇ ರೀತಿಯಾಗಿ ರಾಮದುರ್ಗ ಪಟ್ಟಣದಲ್ಲಿಯೂ ಕೂಡ ಮಂಗಳವಾರ ಗ್ಯಾಸ್ ಸಿಲಿಂಡರ್ಗಳ ಕೊರತೆಯಿಂದ ಸಾರ್ವಜನಿಕರು ಪರದಾಡುತ್ತಿರುವ ದೃಶ್ಯ ಕಂಡುಬಂದಿತು. ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿರುವ ರೇಣುಕಾ ಟ್ರೇಡರ್ಸ್ ಗ್ಯಾಸ್ ಏಜೆನ್ಸಿಯ ಮುಂದೆ ಸಾರ್ವಜನಿಕರು ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಬೆಳಗ್ಗೆಯಿಂದಲೇ ಗ್ಯಾಸ್ ಸಿಲಿಂಡರ್ಗಾಗಿ ಸರತಿ ಸಾಲಿನಲ್ಲಿ ನಿಂತು ಸಿಲಿಂಡರ್ಗಳನ್ನು ತೆಗೆದುಕೊಂಡು ಹೋದರು. ಈ ಸಂದರ್ಭದಲ್ಲಿ ಇಂದಿರಾ ಕ್ಯಾಂಟೀನ್ ಗುತ್ತಿಗೆದಾರರು ಮಾತನಾಡಿ, ನಮ್ಮ ಇಂದಿರಾ ಕ್ಯಾಂಟೀನ್ಗೆ ವಾರದಲ್ಲಿ 4 ವಾಣಿಜ್ಯ ಸಿಲಿಂಡರ್ಗಳು ಬೇಕು. ಈಗ ಏಜೆನ್ಸಿಯವರು ವಾಣಿಜ್ಯ ಸಿಲಿಂಡರ್ಗಳ ಕೊರತೆ ಇದೆ ಎನ್ನುತ್ತಿದ್ದಾರೆ. ಇದರಿಂದ ನಾವು ಇಂದಿರಾ ಕ್ಯಾಂಟೀನ್ ಅನ್ನು ಬಂದ್ ಮಾಡುವ ಪರಿಸ್ಥಿತಿ ಬಂದಿದೆ ಎಂದು ಹೇಳಿದರು. ಇಲ್ಲ ಸರ, ಸಪ್ಲೈ ಬರಬರಿ ಆಗೋಲ್ರಿ. ನಾವು ಕ್ಯೂ ಹಚ್ಚಿ ಸಾಕಾತ್ರಿ. ಈಗ ಮತ್ತೆ ಮನಿಗೆ ಡೆಲಿವರಿ ಕೊಡ್ತಾನೆ ಅಂತಾರೆ, ಬರೋ ಮಟ್ಟ ಕಾಯುದ್ರಿ. ಏನ್ ತೊಂದರೆ ಆಗ್ತಾ ಇದೆ ಇವಾಗ? ನಾವು ಒಂದೊಂದವ್ರು ಎರಡು ಇದ್ದಾರೆ, ಎಲ್ಲ ಸರ್ ಸ್ಟಾಕ್ ಮಾಡ್ಯಾರಿ. ಒಬ್ಬೊಬ್ರು ಇದ್ದಾರೆ, ಮತ್ತೆ ಅನುಕೂಲ ಮತ್ತೆ ಅಂಗಡಿ ಶುದ್ಧಿ ಮಾಡಿ ಬಂದಿರಿ ನಾವು. ಅದಕ್ಕೆ ನೀವು ಮತ್ತೆ ಬರೋಂಗೆ ಮಾಡ್ರಿ. ಏನ್ ಹೇಳಿದ್ರಿ ಮಾಲಕರಿಗೆ? ಮಾಲಕರು ಅಂತಾರೆ ವೇಟ್ ಮಾಡ್ರಿ, ನಾವು ಬಂದು ಕೊಡ್ತೀವಿ, ಇಲ್ಲ ಮತ್ತೆ ನಾಳೆ ಕೊಡ್ತೀವಿ ಅಂತಾರೆ. ಏನ್ರಿ ಹಚ್ಚೆ ದಿನ ಆತ, ಏನು ಗ್ಯಾಸ ಬರೋವಲ್ಲು, ಎಲ್ಲರೂ ಬಂದು ಹೊಂಟಿವ್ರಿ. ಮತ್ತು ನಿನ್ನೆ ಸೋಮವಾರ ಮಂಗಳವಾರ ಕೊಡ್ತೀನಿ ಅಂದ್ರಿ, ಸೋಮವಾರ ಬಂದಿದ್ದು, ರವಿವಾರ ಬಂದಿದ್ದು ಕೊಟ್ಟಿಲ್ಲ. ಗ್ಯಾಸ್ ಪ್ರಾಬ್ಲಮ್ ರೀ ಬಹುಶಃ. ಇವತ್ತು ಹಚ್ಚಲ್ರಿ, ದಿನ ಆತಲ್ರಿ ಹಚ್ಚೆ. ಪೂರ್ವದಲ್ಲಿ ಹಚ್ಚಿದವ್ರಿಗೆ ಪಾಳೆ ಮೇಲೆ ಆದ್ರೆ ಮತ್ತು ಅವ್ರು ಹೇಳ್ಬೇಕಲ್ರಿ, ಏನ್ರ ಬೋರ್ಡ್ ಹಾಕ್ಬೇಕಾ, ಹಿಂಗೆ ಮನೆಗೆ ಬಂದು ಸಪ್ಲೈ ಮಾಡ್ತೀವಿ ಅಂತೇಳಿ. ಏನಿಲ್ರಿ, ಫಸ್ಟ್ ಹಚ್ಚಿದಾರಿಗೆ ಕೊಡ್ರಿ. ಎಲ್ಲರೂ ಒಬ್ಬೊಬ್ರು ಡಬಲ್ ಗ್ಯಾಸ್ ಇರ್ತೈತಿ, ಒಬ್ಬರು ಸಿಂಗಲ್ ಇರ್ತದ್ರಿ. ಒಟ್ಟು ಯಾರು ಜಲ್ದಿ ಹಚ್ಚಿರ್ತಾರ ಅವ್ರಿಗೆ ಮನೆಗೆ ಡೆಲಿವರಿ ಮಾಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಇಟ್ಟು ದಿವಸ ಎಲ್ಲರಿಗೂ ಇಲ್ಲಿ ಬಂದವ್ರಿಗೆಲ್ಲ ಕೊಡಕತ್ತಿದ್ರು. ಇವತ್ತಿಲಿಂದ ನಾವು ಹೋಮ್ ಡೆಲಿವರಿ ಕೊಡ್ತೀನಿ ಅಂತಾರ. ಹೌದ್ರಿ, ಇವತ್ತು ನಾವು ಇಲ್ಲಿ ಬಂದೀವಿ, ಎಲ್ಲರಿಗೂ ಗೊತ್ತಾಯ್ತು ಹೋಮ್ ಡೆಲಿವರಿ ಕೊಡ್ತೀವಿ ಅಂತಾರ. ಎಷ್ಟೋ ಹಳ್ಳಿ ಮಂದಿಗೆ ಗೊತ್ತಿಲ್ಲ ವಿಷಯ. ಅವ್ರಿಗೆ ಹೆಂಗೆ ಹೋಗಿ ಹೋಮ್ ಡೆಲಿವರಿ ಕೊಡ್ತಾರ? ಮತ್ತೆ ಬೆಳಿಗ್ಗೆ 4 ಗಂಟೆಗೆ ಬಂದ್ರೆ ಇಲ್ಲಿ ಪಾಳೆ ಹಚ್ತಾರ. ಅವ್ರಿಗೆ ಗೊತ್ತಾಗೋದಿಲ್ಲ. ಅದಕ್ಕೇನೈತಿ, ದಯವಿಟ್ಟು ಇಲ್ಲಿ ಯಾರು ಬಂದಾರಲ್ಲ ಅವ್ರಿಗೆ ಕೊಡಕ್ಕೆ ವ್ಯವಸ್ಥೆ ಮಾಡ್ಕೋರಿ. ಯಾಕೆ ಎಷ್ಟೋ ಮನೆಗೆ ಇನ್ನೂ ಕುಡ್ಲಾಕ ನೀರು ಇಲ್ದಂಗೆ ಆಗೈತೆ ಪರಿಸ್ಥಿತಿ. ಗುಡ್ಡಕ್ಕೆ ಹೋದ್ರೆ ಫಾರೆಸ್ಟ್ ಆಫೀಸರ್ ಹಿಡಿತಾರ, ಅಲ್ಲಿ ತಂದು ಕಟ್ಟಿಗೆ ಮಾಡೋದು ಹೆಂಗೆ? ಅದಕ್ಕೆ ದಯವಿಟ್ಟು ಏನೈತಿ, ಇಲ್ಲಿ ಏನು ಬಂದಾರ ಅವ್ರಿಗೆಲ್ಲ ಕೊಡು ವ್ಯವಸ್ಥೆ ಮಾಡಿದ್ರೆ ಭಾಳ ಒಳ್ಳೇದಾಗ್ತೈತಿ ಅಂತ ನಮ್ಮ ಪರಿಸ್ಥಿತಿ. ನಮ್ಗೆ ಸುಮಾರು 3 ತಿಂಗಳು ಕೊಟ್ರಿ ಇವ್ರು. 3 ತಿಂಗಳಾದ ನಂತರ ಗ್ಯಾಸ್ ವಾಲ್ಟೇಜ್ ಐತ್ರಿ. ಈಗ ನಮ್ಮ 1ನೇ ತಾರೀಕಿನ ಮಟ್ಟ ಬರಂಗಿಲ್ಲ ಅಂತಂದ್ರೆ ಅಂದ ತಕ್ಷಣ ನಾವೇನು ಮಾಡೀವಿ, ಆಯ್ತು ರೀ ನಮಗೆ ಒಟ್ಟು ನಮ್ಗೆ ಗ್ಯಾಸ್ ಇದಕ್ಕೆ ಟ್ಯಾಂಕಿ ಇದು ಕ್ಯಾಂಟೀನ್ ಗ್ಯಾಸ್ ಆಗುವಂಗೆ ಕೊಡ್ರಿ ಅಂತ ಅಂದ್ವಿ. ಅಂದ ತಕ್ಷಣ ಕೊಟ್ಟರು. 4 ದಿವಸ ಕೊಟ್ಟಿದ್ದರಿಂದ ಏನಂದ್ರು, ಇಲ್ರಿ ನಿಮ್ಮ ಇದಕ್ಕೆ ಲೆಟ್ರ್ ತೊಗೊಂಬರ್ರಿ ನಿಮ್ಮ ಮುನ್ಸಿಪಾಲ್ಟಿ ಅಂತ. ಮುನ್ಸಿಪಾಲ್ಟಿ ಸಾಹೇಬ್ ಚೀಫ್ ಆಫೀಸರ್ ಕಡೆಯಿಂದ ಒಂದು ಲೆಟ್ರ್ ತಂದು ಕೊಟ್ಟಿವಿ. 2 ದಿವಸ ಕೊಟ್ಟರು. ಲೆಟ್ರ್ ತಂದು ಕೊಟ್ಟಿದ್ದರಿಂದ ಏನಾಯ್ತು, ಆಮೇಲೆ ಈಗ ನೀವು ಡಿಪಾಸಿಟ್ ಮಾಡಬೇಕು. ಎಷ್ಟು ಮಾಡಬೇಕು? 2 ಟ್ಯಾಕಿಗೆ 9,800 ರೂಪಾಯಿ ಮಾಡಿದ್ದೀವಿ. ಮಾಡಿದಿಂದ ಏನಾಯ್ತು, ಈಗ 2 ಟ್ಯಾಕ್ ಕೊಟ್ಟರು. ಮತ್ತು ನಿನ್ನೆ ಬಂದ್ವಿ, ಕಮರ್ಷಿಯಲ್ ಬಂದಿಲ್ಲ ರೀ. ಇವತ್ತು ಬಂದೀವಿ, ಕಮರ್ಷಿಯಲ್ ಬಂದಿಲ್ಲ ರೀ ಅಂತನಾಯ್ತು. ಆಮೇಲೆ ನಮಗೆ ಸಣ್ಣ ಗ್ಯಾಸರ್ ಕೊಡ್ರಿ. ಸುಮಾರು ಹೋಟೆಲ್ಗಳಿಗೆ ಸಣ್ಣ ಗ್ಯಾಸ್ ನಡೆದವು. ಈಗ ನಮ್ಮ ಗೌರ್ಮೆಂಟ್ ಕ್ಯಾಂಟೀನ್ಗೆ ಯಾಕೆ ಕೊಡಂಗಿಲ್ಲ ಅಂತ ಪ್ರಶ್ನೆ ಕೇಳಿದ್ವಿ. ಹಂಗೆ ಕೊಡಕ್ಕೆ ಬರೋಂಗಿಲ್ಲ ಅಂತ. ಮತ್ತು ಈ ಕ್ಯಾಂಟೀನ್ ಬಂದ್ ಮಾಡಬೇಕಾಗ್ತದೆ ಅಂತಂದೆ. ಇನ್ನು ನಾಳೆ ಬರ್ತೈತೆ ಅನ್ನೋದು. ಬಟ್ ಇನ್ನೊಂದು ಏನಂತಂದು ಸರ, ನಮ್ಮ ಅವ್ರು ಕೊಟ್ಟಿದ್ದು 2 ಡಿಪಾಸಿಟ್ ಮಾಡಿ, ನಮ್ಮ ಹಳೆ ಅಂಗಡಿದ್ದು 2 ಡಿಪಾಸಿಟ್ ಇಲ್ಲೇ ಮಾಡಿ ನಾನು 4 ಟ್ಯಾಕ್ ತೊಗೊಂಡಿನಿ ಕಮರ್ಷಿಯಲ್ಲು. 4 ಟ್ಯಾಕಿ ಒಮ್ಮೆ ಕೊಟ್ರಪ್ಪ ಅಂತಂದ್ರೆ ನಮಗೆ ಒಂದು 8 ದಿವಸ ಹೋಗ್ತೈತಿ. 4 ಟ್ಯಾಕಿ ಅಂತಂದ್ರೆ 6 ದಿವಸ ನಮ್ಮ ಕ್ಯಾಂಟೀನ್ ನಡೀತೈತಿ. 6 ದಿವಸ ಹೋಗಿ ಮತ್ತೆ ಬಂದಾಗ ಕೊಡುವಂತಾರೆ ಅಂತ ನಾವು ಅಂತೀವಿ. ಇವ್ರು ಏನಂತಾರೆ, ಬರೀ 2 ಟ್ಯಾಂಕ್ ಕೊಡ್ತಾರೆ ಸರ್. 2 ಟ್ಯಾಂಕ್ ಕೊಟ್ಟು ಎಷ್ಟು ರೀ, ಇವತ್ತಿನ 4 ದಿವಸ ಆಯ್ತು. ಹೆಂಗೆ ಕ್ಯಾಂಟೀನ್ ನಡೆಸೋದ್ರಿ? ಈ ಪರಿಸ್ಥಿತಿ ನಮ್ದಾಗಿದೆ. ನಂತರ ರೇಣುಕಾ ಟ್ರೇಡರ್ಸ್ ಗ್ಯಾಸ್ ಏಜೆನ್ಸಿಯ ಮಾಲೀಕರಾದ ಸುಭಾಷ್ ಮಾವರ್ಕರ್ ಮಾತನಾಡಿ, ಮಧ್ಯಪ್ರಾಚ್ಯ ದೇಶಗಳ ಯುದ್ಧದ ಕಾರಣ ದೇಶದಲ್ಲಿ ಗ್ಯಾಸ್ ಸಿಲಿಂಡರ್ಗಳ ಕೊರತೆಯುಂಟಾಗಿದೆ. ನಮಗೂ ಕೂಡ ಬೇಡಿಕೆಗೆ ತಕ್ಕಷ್ಟು ಗ್ಯಾಸ್ ಸಿಲಿಂಡರ್ಗಳು ಪೂರೈಕೆ ಆಗದೇ ಇದ್ದಿದ್ದರಿಂದ ಇಲ್ಲಿ ಕೊರತೆಯುಂಟಾಗಿದೆ. ಆದ್ದರಿಂದ ಸಾರ್ವಜನಿಕರು ಕೂಡ ಸಹಕರಿಸಬೇಕು. ಬುಕ್ ಮಾಡಿದವರಿಗೆ ನೇರವಾಗಿ ಅವರ ಮನೆಗೆ ಗ್ಯಾಸ್ ಸಿಲಿಂಡರ್ಗಳನ್ನು ತಲುಪಿಸುತ್ತೇವೆ. ಯಾರೂ ಕೂಡ ಧೃತಿಗೆಡಬೇಡಿ ಎಂದು ಮನವಿ ಮಾಡಿಕೊಂಡಿದ್ದಾರೆ. 3 ತಾರೀಕಿನಿಂದ ಸಪ್ಲೈ ಭಾಳ ಕಡಿಮೆ ಆಗಿದೆ. ನಮ್ಗೆ ಇಲ್ಲಿ ಮಟ್ಟ 5,700 ಕಸ್ಟಮರ್ ವೇಟಿಂಗ್ದಾಗ ಅದಾರ. ಮತ್ತು ಇಲ್ಲಿ ದಿನ ಬಂದು ಇವತ್ತು ಬುಕ್ ಮಾಡಿ ಇವತ್ತು ಒಯ್ಯೋ ಜನ ಭಾಳ ನಮ್ಗೆ ಕಿರಿಕಿರಿ ಮಾಡಾಕತ್ತಾರ. ಅಸಲ್ ನಮ್ಮ ಪೊಲೀಸ್ ಸೆಕ್ಯೂರಿಟಿ ಬೇಕು ಸ್ವಲ್ಪ ನಮಗೆ. ಏನು ಹೇಳಿದ್ರು ಅವ್ರು ಕೇಳೋದಿಲ್ಲ. ಮನೆ ಸಪ್ಲೈ ಬಂದ್ ಮಾಡಿದ್ರೆ ಇಲ್ಲ, ಕೊಡಾಕತ್ತೀವಿ. ಹೆಚ್ಚು ಬಂದ್ರೆ ನಿನ್ನೆ 2 ಗಾಡಿ ಬಂದಿದ್ದು ರೀ. ಮನಿಗೂ 380 ಸಿಲಿಂಡರ್ ಮನೆ ಕಳ್ಸೀವ್ರಿ. 300 ಸಿಲಿಂಡರ್ ಇಲ್ಲಿ ಕೊಟ್ಟಿವಿ. ಇಲ್ಲಿ ಜನ ಭಾಳ ತೊಂದರೆ ಮಾಡೋದ್ರಿಂದ ನಮ್ಮ ಹೊರಗೆ ಬಿಡುವುದಿಲ್ಲ, ಕೊಡಲಿಕ್ಕೆ ತ್ರಾಸ ಮಾಡ್ತಾರೆ. ಅದಕ್ಕೆ ಕೊಟ್ಟಿದ್ದೀವಿ. ನಾವು ಕಂಪ್ನಿಯಿಂದ ಹೆಚ್ಚು ರಿಕ್ವೆಸ್ಟ್ ಮಾಡಾಕತ್ತೀವಿ, ಗ್ರಾಹಕರಿಗೆ ಮನೆಗೆ ಬಂದಾಗ ತಗೊಳ್ಳಿಕ್ಕೆ ಭಾಳ ಒಳ್ಳೆಯದು.
ಮನ್ಯಾಗ ಅಲ್ಲೇ ಬುಕ್ ಮಾಡಿ ಮನೆಗೆ ಬಂದಾಗ ತಗೋಬೇಕು. ಮತ್ತು ಈಗ ಸ್ವಲ್ಪ ದೇಶಕ್ಕೆ ಪ್ರಾಬ್ಲಮ್ ಇರೋದ್ರಿಂದ ಸೊ ಮನೆಯಲ್ಲಿ ಏನು ಆಲ್ಟರ್ನೇಟಿವ್ ಏನು ಬೇರೆ ಮಾಡ್ಕೋಬೇಕು ಅವರು ತಿಳುವಳಿಕೆಯಿಂದ. ಮಾಡಿದೀವಿ, ರಿಕ್ವೆಸ್ಟ್ ಕೊಟ್ಟಿದ್ದೀವಿ, ಒಬ್ಬರು ಬರ್ತಾ ಇದಾರೆ, ಯಾವಾಗ ಒಬ್ಬರು ಬರ್ತಾರೆ, ಅವರು ಖಾಲಿ ಇದ್ದಾಗ ಸಹಾಯ ಮಾಡಕತ್ತಾರ ನಮಗೆ. ಅದು ಜನ ಕೇಳ್ತಾ ಇಲ್ಲ. ಸಾರ್ವಜನಿಕವಾಗಿ ಏನ್ ಹೇಳಕ್ ಇಷ್ಟಪಡ್ತೀವಿ? ಅವ್ರಿಗೆ ಬುಕ್ ಮಾಡಿ ಮನೆಗೆ ತಗೋ ಅಂತ ಹೇಳ್ರಿ, ಸೀನಿಯಾರಿಟಿ ಮ್ಯಾಗ ತಗೋ ಅಂತ ಹೇಳ್ರಿ.